ನಟ ದರ್ಶನ್ ಅವರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂಥ ಎಂ ಸುರೇಶ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಒಬ್ಬ ಸ್ಟಾರ್ ನಟ ಅಂದ್ರೆ ಒಂದು ನ್ಯಾಯಾಂಗ ಬಂಧನದಲ್ಲಿ ವಿಸ್ತರಣೆ ಆಗ್ತಾ ಇರೋದು ಇಂಡಸ್ಟ್ರಿಗೆ ಯಾವ ಮಟ್ಟದ ಮೈನಸ್ ಕಾಡುತ್ತೆ ಅಂತ? ಸರ್, ಕಾಡಿರ್ಬೋದು ಸರ್. ಕಾನೂನಿನ ಬಗ್ಗೆ ಕ್ವಶನ್ ಮಾಡೋದು ನನ್ನ ಅಧಿಕಾರ ಇಲ್ಲ. ನನಗೆ ವಾಟ್ ಎವರ್ ದಿ ಕೋರ್ಟ್ ಟೇಕ್ ಎ ಡಿಸಿಷನ್, ಐ ಶುಡ್ ಅಕ್ಸೆಪ್ಟ್ ಇಟ್, ಐ ಶುಡ್ ಹಾನರ್ ಇಟ್ ಅಷ್ಟೇ. ಅದು ಆಗತ್ತೆ ಬಿಡತ್ತೆ ಅನ್ನೋದಕ್ಕೆ ನನ್ನ ಕೈಲಿಲ್ಲ. ಅದು ಆಗಿರುತ್ತೆ ಖಂಡಿತವಾಗ್ಲೂ. ಒಂದು ನಿರ್ಮಾಪಕನ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದಾಗ ಸಿನಿಮಾ ನಿಲ್ದಾಗ ಅವನಿಗೆ ತೊಂದರೆ ಆಗಿರೋದು ಸತ್ಯ. ಅದು ಕೆನ್ ಐ ಸಾಲ್ವ್ ಇಟ್, ಪ್ರೊಡ್ಯೂಸರ್ ಕ್ಯಾನ್ ಸಾಲ್ವ್ ಇಟ್. ಅದನ್ನು ನೀವು ಸಾಲ್ವ್ ಮಾಡೋಕ್ಕಾಗತ್ತಾ? ಕಾನೂನು ಇಟ್ ದಿ ಡಿಸಿಷನ್ ಆಫ್ ದಿ ಕೋರ್ಟ್, ಡಿಸಿಷನ್ ಆಫ್ ದಿ. ಆಮೇಲೆ ಇನ್ನು ಚಾರ್ಜ್ ಶೀಟ್ ಕೋರ್ಟಿಗೆ ಸಬ್ಮಿಟ್ ಆಗಿಲ್ಲ. ನನ್ನ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ, ಎನಿ ಬೈಲ್ ಬಗ್ಗೆ ಕ್ವಶನ್ ರೇಸ್ ಆಗೋದು, ಡಿಸಿಷನ್ಸ್ ಆಗೋದು ಓನ್ಲಿ ಆಫ್ಟರ್ ದಿ ಪ್ರೊಡಕ್ಷನ್ ಆಫ್ ದಿ ಚಾರ್ಜ್ ಶೀಟ್ ಟು ದಿ ಕೋರ್ಟ್. ಚಾರ್ಜ್ ಶೀಟ್ ಭವಿಷ್ಯ ನನ್ನ ನಾಲೆಡ್ಜ್ ಪ್ರಕಾರ 90 days ಬೇಕು. ವಿತಿನ್ 90 days ದೇ ಹ್ಯಾವ್ ಟು ಸಬ್ಮಿಟ್ ಮಾಡಿ ಆರೋಪಿಗಳು ಯಾರು ಅಂತ ಅವಾಗ ಬರುತ್ತೆ. ಈಗೇನು ಇವತ್ತು ಪೊಲೀಸ್ ಎನ್ಕ್ವೈರಿ ಬೇಕಂದ 1 and 2, 3, 4 ಎಲ್ಲ A1, A2, 3, 4 ಎಲ್ಲ ಅದು ಗೊತ್ತಾಗುತ್ತೆ. ಯಾವುದು ಪ್ರಾಕ್ಟಿಕಲ್ ಓವರ್ ಆಲ್ ಇನ್ವಾಲ್ವ್ ಇನ್ ಇಟ್, ಯಾರ್ಯಾರು ಇದಾಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ಸ್ ಆನ್ ದಟ್ ಚಾರ್ಜ್ ಶೀಟ್. ನಿಮ್ಮ ಬೈಲ್ ಬಗ್ಗೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಸ್ವಲ್ಪ ಅಲ್ಪ ಮಟ್ಟಿಗಿರೋ ನಾಲೆಡ್ಜ್, ಲಾ ನಾಲೆಡ್ಜ್. ನಾನು ನಾಟ್ ಎ ಲಾಯರ್, ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಹೇಳ್ತಾ ಇದ್ದೀನಿ ಹೊರತು ಇನ್ನು ಎಕ್ಸ್ಟ್ರಾ ಹೇಳೋಕ್ಕೆ ನನಗೆಲ್ಲ ಆಗಲ್ಲ. ಕಾನೂನನ್ನು ಕ್ವಶನ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ನೀವು ಪದೇ ಪದೇ ಕೇಳ್ತಾ ಇದ್ದೀರಾ ಬ್ಯಾನ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅನ್ಲೆಸ್ ಆ್ಯಂಡ್ ಇಂಟಿಲ್ ಇದು ಡಿಸೈಡೆಡ್ ವಿತ್ ದಿ ಕೋರ್ಟ್ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ ಸರ್. 2011ರಲ್ಲಿ ಆ ಸಿನೋರಿಯ ಚೇಂಜ್ ಇತ್ತು. ಯಾಕಂದರೆ ಸಾಂಸಾರಿಕ ಗಲಾಟೆ ಆ ನಂತರದಲ್ಲಿ ಬೇಗ ಬರ್ತಾರೆ. ಅದೇ ವಿಶ್ವಾಸದಲ್ಲಿ ಜನ ಕೂಡ, ಅಭಿಮಾನಿಗಳು ಕೂಡ ಇದ್ರು ಆದಷ್ಟು ಬೇಗ ಬರ್ತಾರೆ ಅಂತ. ಇದು ನೋಡ್ತಿದ್ರೆ ಯಾಕೋ ಕಗ್ಗಂಟಾಗ್ತದೆ, ಇನ್ನು ಕಂಟಿನ್ಯೂ ಆಗ್ತಾನೆ ಇದೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ವರ್ಷ, 1 ವರ್ಷ ಆಗ್ಬೋದು ಅನ್ನೋ ಥರ ಮಾತುಗಳಿದೆ. ಸರ್, 2011 ವಿಚಾರ ಫ್ಯಾಮಿಲಿ ಮ್ಯಾಟ್ರನ್ನ, ಅದೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮಲ್ಲ ಹಿರಿಯರೆಲ್ಲ ಸೇರಿಕೊಂಡು ಮಾತುಕತೆ ಆಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಗಿತ್ತು. ದಿಸ್ ಕೇಸ್ ಬೇರೆನೇ ಇದು ಮರ್ಡರ್ ಕೇಸ್. ಇದು ಸೀರಿಯಸ್ ಕೇಸು. ಯಾವುದೇ ಥರ ನಿಲುವು ತೊಗೊಳ್ಬೇಕಂದ್ರೆ ಡಿಪಾರ್ಟ್ಮೆಂಟೇ ಆಗಲಿ, ಪೊಲೀಸ್ನವರಾಗಲಿ ಪಾರದರ್ಶಕ ತನಿಖೆ ಮಾಡಿರೋದ್ರಿಂದ ಇದ್ರ ಬಗ್ಗೆ ಏಕಾಏಕಿ ಡಿಸಿಷನ್ ತೊಗೊಂಡು ಮಾಡೋಕ್ಕಾಗ ಯಾರ ಕೆಲವು ಆಗಲ್ಲ. ಯಾರು ತೊಗೊಂಡು ಯಾರು ಅವರು ತೊಂದರೆ ಸಿಗಾಕೊಳ್ಳೋಕೆ ಹೋಗಲ್ಲ. ಇನ್ಸಿಡೆಂಟ್ ಆಲ್ರೆಡಿ ದೇ ಹ್ಯಾಪನ್. ಅನ್ಲೆಸ್ ಅಂಟಿಲ್ ದೇ ಪ್ರೊಡ್ಯೂಸ್ ದ ಚಾರ್ಜ್ ಶೀಟ್. ನಾನು ಇದು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದು ಅಗತ್ಯ ಇರಲ್ಲ ಅನ್ಸುತ್ತೆ. ನಮಗೂ ಇಲ್ಲ, ನಿಮಗೂ ಇಲ್ಲ. ಪದೇ ಏನಾಗುತ್ತೆ, ಏನು ಬಿಡುತ್ತೆ, ಮುಂದೆ ಹೆಂಗಾಗತ್ತೆ, ಹಿಂದೆ ಹೆಂಗಾಗತ್ತೆ ಕೇಳಕ್ಕೆ ಹೋದರೆ ಅದು ಪ್ರೆಡಿಕ್ಟ್ ಮಾಡೋಕ್ಕೆ ವಿ ಆರ್ ನಾಟ್ ಎ ಗಾಡ್ ಆ್ಯಂಡ್ ವಿ ಆರ್ ನಾಟ್ ಎ ಅಸ್ಟ್ರಾಲಜರ್. ಹೇಳ್ತಾರೆ, ಬಂದುಬಿಡ್ತಾರೆ, ಹಂಗಾಗತ್ತೆ ಹಿಂಗಾಗತ್ತೆ, ಹಂಗೆ ಹೇಳಿ ಜನಕ್ಕೆ ಹಾಳು ಮಾಡ್ತಾರೆ. ಅದು ಮೂಡಿ ಮಾಡೋದು ಬೇಡ. ಪ್ರಾಕ್ಟಿಕಲ್ ಆಗಿ ವಾಟ್ ಎವರ್ ದಿ ಕಾನೂನು ಸೇಸ್, ಲಾ ಸೇಸ್, ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ ಸರ್. ಸರ್, ಡೆವಿಲ್ ನಿರ್ದೇಶಕರು ಕೂಡ ನೆನ್ನೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಅವ್ರ ಜೊತೆ ಏನಾದ್ರು ಮಾತನಾಡೋಣ ಅಂತಂದರೆ, ಸಿನಿಮಾ ಎಲ್ಲಿ ತನಕ ಆಯಿತು, ಏನಾದರೂ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಆದರೂ ಮಾತನಾಡೋಣ. ನಮ್ಗೆ ಇದುವರೆಗೂ ಯಾರು ಬಂದು ಕಾಂಟ್ಯಾಕ್ಟ್ ಮಾಡಿಲ್ಲ. ಆದರೆ ಆ್ಯಸ್ ಎ ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ನಾನು ಆಲ್ವೇಸ್ ಚಿಂತನೆ ಮಾಡಲೇಬೇಕು. ಯಾವುದೇ ನಿರ್ಮಾಪಕ ಬಂಡವಾಳ ಆಗಿದಾಗ ಖಂಡಿತ ಟೆನ್ಷನ್ಸ್ ಇರ್ಬೋದು. ಬಿಕಾಸ್ ದ ಟೆನ್ಷನ್ಸ್ ಈ ಕುಡ್ ನಾಟ್ ಏಬಲ್ ಟು ಕಾಂಟ್ಯಾಕ್ಟ್ ಅಸ್. ಅಂದರೆ ನಾನು ನಾನು ಸಾಲ್ವ್ ಮಾಡಿಬಿಡ್ತೀನಿ, ಅವ್ರ ಸಮಸ್ಯೆಗಳು ಏನೇನಿದೆ ಯಾರಿಗೆ ಗೊತ್ತು. ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಮೇ ಬಿ ಫೈನಾನ್ಷಿಯಲ್ ಸೌಂಡ್, ಹಿ ಮೇ ನಾಟ್ ಬಿ ಫೈನಾನ್ಷಿಯಲ್ ಸೌಂಡ್, ಹಿ ಮೈಟ್ ಹವ್ ಬಾರ್ಡೋರ್ ಮನಿ ಫ್ರಮ್ ಔಟ್ಸೈಡ್, ವಾಟ್ ಎವರ್ ಇಟ್ ಇಸ್, ಹಿ ಹ್ಯಾಸ್ ಇನ್ವೆಸ್ಟೆಡ್ ಮನಿ ಇನ್ ಕ್ರೋರ್ಸ್. ಕೋಟಿಗೆ ಬೆಲೆ ಇದೆ ಇವತ್ತು. ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡಿ ಆ ಸಿನಿಮಾ ಹೊರಡೆ ಬರಬೇಕು. ಈ ತಾಯಿ ಮಗು 7 ತಿಂಗಳು ಮಗು ಆಗಿದೆ, ಈಗ 9 ಡೆಲಿವರಿ ಆಗಬೇಕು. ಹಿಂದೇನೂ ಕೂಡ ನಾವು ಸಾರಥಿ ಸಿನಿಮಾ ಆಗಿದಾಗ ಭಾಳ ಕಷ್ಟಪಟ್ಟರು ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಅವರು. ನಾನು ಅವ್ರ ಜೊತೆನೇ ಇದ್ದೆ. ಸಿನಿಮಾ ರೆಡಿ ಇದು ನಾಳೆ ಇದ್ದ ಹಿಂದಿನ ತನಕ ಸಾಯಂಕಾಲ ತನಕ 5:30 ಗಂಟೆ ತನಕ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಸೆಟ್ಲ್ಮೆಂಟ್ ಆಗಿರಲಿಲ್ಲ. ವಿತ್ ಗ್ರೇಟ್ ಹಾರ್ಡ್ಶಿಪ್ಪು, ವಿತ್ ಗ್ರೇಟ್ ಸ್ಟ್ರಗಲ್ಲು ಅವತ್ತು ರಾತ್ರಿ ಮಧ್ಯರಾತ್ರಿ 2:30-3 ಗಂಟೆಗೆ ನಮ್ಮ ಸುರೇಶ್ ಗೌಡರು ಬಂದು ಸಾಲ್ವ್ ಮಾಡಿ ಎನ್ ಕುಮಾರ್ ರಿಲೀಸ್ ಮಾಡಿ ಆ ಸಿನಿಮಾ ಬೆಳಗ್ಗೆ ರಿಲೀಸ್ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಪ್ರೊಡ್ಯೂಸರ್ ಸಿಚುವೇಶನ್ ವರ್ಸ್ಟ್ ಆಗಿಬಿಟ್ಟಿದ್ದು. ನಾನು ಆತ್ಮೀಯ ಸ್ನೇಹಿತ ಸತ್ಯಪ್ರಕಾಶ್ ಅವರು. ಬೆಳಗ್ಗೆ 9 ರಿಲೀಸ್ ಆಗುತ್ತೋ ಇಲ್ಲವೋ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಜೈಲಲ್ಲಿದ್ದಾಗ ಆ ಸಿನಿಮಾ ರಿಲೀಸ್ ಆಗಿ ಜನ ಅವ್ರ ಕೈ ಬಿಡಲ್ಲ. ಸೂಪರ್ ಡೂಪರ್ ಹಿಟ್ ಆಗಲಿಲ್ವ ಸರ್? ಜನ ಅಭಿಪ್ರಾಯನ ಸ್ಟಡಿ ಮಾಡೋಕ್ಕೆ, ಮೈಂಡ್ ಸ್ಟಡಿ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಅವ್ರ ಜನಗಳ ಅಭಿಪ್ರಾಯ, ಜನಗಳ ಮೈಂಡ್ ಸೆಟಪ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅದು. ಬಟ್ ದಟ್ ಕೇಸ್ ವಾಸ್ ದ ಫ್ಯಾಮಿಲಿ ಮ್ಯಾಟರ್. ದಿಸ್ ಕೇಸ್ ಬೇರೆನೇ ವಿಷಯ. ಇದು ಮರ್ಡರ್ ಕೇಸ್. ನನಗೇನೋ ಅನ್ಸುತ್ತೆ, ಎಲ್ಲೋ ಒಂದು ಮೂಲೆಯಲ್ಲೇ ಬಡವನ ಯಾವುದೋ ಡೆವಿಲ್ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಯಾಕೊತ್ತಾ ಆಗಬೇಕು ಅದು. ಯಾಕಂದರೆ ಅವ್ನು ಹಾಕಿದ ಬಂಡವಾಳ ಬರಬೇಕು. ಒಬ್ಬ ನಿರ್ಮಾಪಕ ಮುಳುಗೋದು ಅವ್ರ ಹೆಂಡತಿ ಮಕ್ಕಳು ಹೆಚ್ಚು ಕಡಿಮೆ ಯಾರು ನೋಡ್ಕೊತಾರೆ? ಯಾರೂ ಬರೋಲ್ಲ, ನಾವು ಬರೋಲ್ಲ, ಯಾರೂ ಬರೋಲ್ಲ, ಇನ್ಕ್ಲೂಡಿಂಗ್ ವಿತ್ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್. ಅದರಿಂದ ಯಾವತ್ತು ನಾವೆಲ್ಲರೂ ಕೇಳಿ ಅವ್ರಿಗೆ ಹಾರೈಸೋಣ, ಒಳ್ಳೇದಾಗಲಿ ಅಂತ. ಆದಷ್ಟು ಬಗ್ಗೆ ಇದಕ್ಕೊಂದು ರೆಮಿಡಿ ಸಿಗ್ಲಿಂದ ನಾನು ಪ್ರೊಡ್ಯೂಸರ್ ಬಗ್ಗೆ ಕೇಳ್ಕೊತೀನಿ. ಇನ್ನು ರೆಮಿಡಿ ಹೆಂಗೆ, ದರ್ಶನವ್ರಿಗೆ ಪೆರೋಲ್ ಮೇಲೆ ಬರ್ತಾರೋ, ಇನ್ಯಾವುದೋ ರೀತಿಯಲ್ಲಿ ಬರ್ತಾರೋ, ಸಿನಿಮಾ ಮಾಡ್ತಾರೋ, ಸಿನಿಮಾ ಒಳ್ಳೇದಾಗಲಿ ಅಂತ ಹೇಳುವಂಥ ಧರ್ಮ ಅನ್ನೋದು, ನನ್ನ ಕರ್ತವ್ಯ ಅನ್ನೋದು, ಆ್ಯಸ್ ಎ ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಆರ್ಗನೈಸೇಷನ್ ಸರ್.
ಸಾರಥಿ ಟೈಮಲ್ಲೂ ಕೂಡ ದರ್ಶನ್ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಏನೆಲ್ಲ ಸಮಸ್ಯೆಗಳು ಎದುರಾಯ್ತು ಸಾರಥಿ ಟೈಮಲ್ಲಿ? ಯಾಕಂದ್ರೆ ಒಂದಷ್ಟು ಹೇಳಿದ್ರೆ ಏನ್ ಪ್ರಾಬ್ಲಮ್ ಇತ್ತು? ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅಥವಾ ಓಡುತ್ತಾ ಇಲ್ವಾ ಅನ್ನೋದು ಸಾಕಷ್ಟು. ಎನಿ ಸಿನಿಮಾ ಇದ್ರು ಸರ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಕ್ಲಿಯರ್ ಆಗದೆ ಆ ಪಿಕ್ಚರ್ ರಿಲೀಸ್ ಆಗಲ್ಲ. ಅವತ್ತು ಅನಿಮಲ್ದು ಒಂದು ಯಾವುದೋ ಸರ್ಟಿಫಿಕೇಷನ್ ಅವತ್ತಾಗಿಲ್ಲ. ನಾನೇ GPO ಹೋದೆ, ನಾನು ಸತ್ಯಪ್ರಕಾಶ್. ಅದನ್ನ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಇಲ್ಲಿಂದ ಪೋಸ್ಟ್ ಆಗಿತ್ತು, ಸ್ಪೀಡ್ ಪೋಸ್ಟ್ ಬಂದಿರಲಿಲ್ಲ. ರಾತ್ರಿ ಹೋಗಿ 6 ಗಂಟೆಗೆ ಹೋಗಿ ಅದು ತಂದ ಮೇಲೆ ಇದು ಸೆನ್ಸಾರ್ ಸರ್ಟಿಫಿಕೇಟ್ ಇತ್ತು. ಇಮೇಜಸ್ ಶುಕ್ರವಾರ ರಿಲೀಸು, ಗುರುವಾರ ಸಾಯಂಕಾಲ 5:30 ತನಕ ರಿಲೀಸ್ ಆಗೋದು ಗೊತ್ತಿಲ್ಲ. ನಾನೇ ಪರ್ಸ್ನಲ್ ಆಗಿ ಖುದ್ದಾಗಿ ಹೋಗಿದ್ದೀನಿ. ಇಲ್ಲಿ ಗೌರ್ಮೆಂಟ್ GPO ಆಫೀಸ್ಗೆ ಹೋಗಿ ನಾನು ಸತ್ಯಪ್ರಕಾಶ್ ಕೇಳ್ಕೊಳ್ಳಿ. ಆವತ್ತಿನ ನೈಟ್ ಸಿಚುವೇಶನ್ ಹೆಂಗಿತ್ತು ಅಂದರೆ ಮಧ್ಯರಾತ್ರಿ ಸೆಟ್ಲ್ಮೆಂಟ್ ಆಯ್ತು. ಸುರೇಶ್ ಗೌಡ್ರು ನನ್ನ ಆತ್ಮೀಯ ಸ್ನೇಹಿತರು ನಿಂತು ಎಲ್ರಿಗೂ ಮಾತುಕತೆ ಆಡಿ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡು ಆಮೇಲೆ N. ಕುಮಾರ್ ಡಿಸ್ಟ್ರಿಬ್ಯೂಟ್ ಮಾಡಿಸಿ ಬೆಳಗಿನ ಜಾವ 10-11 ಗಂಟೆಗೆ ರೇಟಾಗಿ ರಿಲೀಸ್ ಆಗಿದೆ ಅಂದರೆ ಸಿನಿಮಾ. ಆಮೇಲೂ ಕೂಡ ಸಿನಿಮಾ ಅವರು ಜೈಲಿದ್ರು ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿಲ್ವಾ? ಡಿಸ್ಟ್ರಿಬ್ಯೂಟರ್ ಅದರ ಹಿಂದಿನ ದಿವಸ ಆಗಿದ್ದಾಗ ಅವತ್ತೇನಾರು ಹೆಚ್ಚು ಕಡಿಮೆ ಆಗಿದ್ದು ನಿರ್ಮಾಪಕನ ಕಥೆ ಏನಾಗಬೇಕಾಗಿತ್ತು? ಅವನು ಸಾಲ ಸೂಲಗಳನ್ನು ಮಾಡಿದ್ದ, ಕಮಿಟ್ಮೆಂಟ್ ಹೆವಿ ಇತ್ತು. ಆದರೂ ಕೂಡ ಭಗವಂತ ಏನೋ ಕಂಡುಬಿಟ್ಟು ಬಿಟ್ಟಿದ್ದೀಗ ಅವ್ರು ಬಚಾದ್ರು. ಈಗ ದರ್ಶನ್ ಅವ್ರು ಬಿಡಿ ದೊಡ್ಡ ನಟ, ಅವ್ರ ಬಗ್ಗೆ ಏನೋ ಮಾಡ್ಕೊಳ್ತಾರೆ, ಅವ್ರ ಬಗ್ಗೆ ಸಿನಿಮಾ ಮಾಡೋ ತನಕ ಅವ್ರ ಜವಾಬ್ದಾರಿ. ಮಾಡಿ ರಿಲೀಸ್ ಮಾಡೋದು ಯಾರು ಜವಾಬ್ದಾರಿ? ನಿರ್ಮಾಪಕನ. ಅದೇ ರೀತಿ ಮಿಲನಾ ಪ್ರಕಾಶ್ ಅವ್ರಿಗೂ ಜವಾಬ್ದಾರಿ ಇದ್ದೇ ಇರುತ್ತೆ. ಅವ್ರ ಜವಾಬ್ದಾರಿ ನಡ್ಕೊಂಡು ಮಾಡೋರು. ಅವನು ಅನ್ನೋದು ಡೀಸೆಂಟ್ ಡಿಗ್ನಿಫೈಡ್ ಡೈರೆಕ್ಟರ್ ಆ್ಯಂಡ್ ಅವ್ರ ಬಗ್ಗೆ ಇಂಡಸ್ಟ್ರಿಗೆ ದೊಡ್ಡ ಗೌರವ ಇದೆ ಮಿಲನಾ ಪ್ರಕಾಶ್ ಅವ್ರಿಗೆ. ಅವರು ಕೂಡ ನೆನೆ ಪೊಲೀಸ್ ಎನ್ಕ್ವೈರಿ ಮಾಡೋದು ಎಲ್ಲ ಒಂದು ನಮಗೂ ಇದಾಯಿತು, ಪಿಂಚ್ ಆಗುತ್ತೆ. ಇದು ಮತ್ತೊಂದು ಡೀಸೆಂಟ್ ಆರ್ಟಿಸ್ಟ್, ಡೈರೆಕ್ಟ್ರ್. ಅವ್ರ ಫ್ಯಾಮಿಲಿನೇ ಸಿನಿಮಾಗೋಸ್ಕರ ಕಳೆದಿರೋರು. ಅದರಿಂದ ನಾವು ಅವ್ರು ಒಳ್ಳೇದಾಗಲಿ ಅಂತ ಹಾರೈಸೋ ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನಾವು ಕೂಡ ಅವ್ರ ಕಷ್ಟದಲ್ಲಿ ಪಾಲ್ಗಾರ ಆಗೋದು. ಹಣ ಕೊಡದೇ ಇರ್ಬೋದು, ಅಟ್ಲೀಸ್ಟ್ ಅವ್ರ ಜೊತೆ ಭಾಗಿಗಳಾಗಿರ್ತೀವಿ ಅಂತ ಹೇಳಕ್ಕೆ. ಅವ್ರು ಬಂದು ನಮಗೆ ಕೇಳಿಲ್ಲ, ಕೇಳಿದೆ ಹೋದ್ರು ಕೂಡ ನಾನು ಭಗವಂತನ ಕೇಳ್ಕೊಂಡು ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್, ಅದಲ್ಲ ಅನಿಮಲ್ ಸರ್ಟಿಫಿಕೇಟ್ ಏನೋ ಹೇಳ್ತಾರೆ, ಹೆಂಗಾಯ್ತು ಅಂತ ನೋಡ್ರಿ. ಅದನ್ನ ಏನಕ್ಕೋಸ್ಕರ ಅಂತ ಕುದುರೆ ಬಳಸಿದ್ರೆ ಅನ್ನೋ ಕಾರಣ ಇಲ್ಲ ಅನಿಮಲ್ಸ್ ಪ್ರಾಬ್ಲಮ್ ಅಲ್ಲ. ಅನಿಮಲ್ ಸರ್ಟಿಫಿಕೇಶನ್ ಬಗ್ಗೆ ಅದು ಇಟ್ ರಿಕ್ವೈರ್ಸ್ ಎ ಕ್ಲಿಯರ್ ಚೆಕ್ ಫ್ರಮ್ ದಿ ಅನಿಮಲ್ ಡಿಪಾರ್ಟ್ಮೆಂಟಿಂದ. ಈಗಂತೂ ಸಿಕ್ಕಾಪಟ್ಟೆ ತೊಂದರೆ ಇದೆ ಬಿಡಿ. ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಾವು ಮಾತುಕತೆ ಆಡಿದ್ದೀವಿ. ಅದು ಎಲ್ಲ ಚಂಡೀಗಢಲ್ಲೂ ಎಲ್ಲ ಇದೆ, ನಾರ್ತ್ ಇಂಡಿಯಾದಲ್ಲಿ ಸಾಲ್ವ್ ಮಾಡೋದಕ್ಕೆ. ಅವತ್ತು ಭಾಳ ಟೆನ್ಷನ್ಸ್ ಇತ್ತು. ವಿತೌಟ್ ದಟ್ ಸರ್ಟಿಫಿಕೇಶನ್ ಸರ್ ಸರ್ಟಿಫಿಕೇಟ್ ಕೊಡ್ತಿಲ್ಲ. ಅದು ಕೊಟ್ಟ ಮೇಲೆ ಸರ್ಟಿಫಿಕೇಟ್ ಬಂದರೆ ಪಿಕ್ಚರ್ ಹೇಳಿದಾಯಿತು. ಆ ಸರ್ಟಿಫಿಕೇಟ್ ಇಟ್ ದ ಮಸ್ಟ್, ಇಟ್ ಇಸ್ ದ ಮ್ಯಾಂಡೇಟ್ರಿ. ಅದು ತಂದು ಕೊಡುವಂಥ ಕೆಲಸ ನಾನು ಪರ್ಸ್ನಲಾಗಿ ಹೋಗಿ ಮಾಡ್ಕೊಂಡು ಕೊಟ್ಟಿದ್ದು ನನ್ನ ನೆನಪಿದೆ. ಇದು ಒಳ್ಳೇದಾಗಲಪ್ಪ ಅಂತ ಅವನು ಪಡುವುದರಿಗೆ ತುಂಬ ಟೆನ್ಷನ್ ಇತ್ತು. ನಾನೇ ಚಾನಲಲ್ಲೂ ಕೂಡ ಮಾತಾಡಿದೆ ಅವತ್ತು. ಅವ್ರು ಒಳ್ಳೇದಾಗಲಿ ಅಂತ ಕೂಡ ಹೇಳಿದೆ. ಅದೇ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ಇದ್ರ ಜೊತೆಗೆ ನೀವು ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಿದ್ರೆ ದರ್ಶನ್ ಅವ್ರ ಜೊತೆ, ಆ ನಂತರದಲ್ಲಿ ಅಡ್ವಾನ್ಸು ಕೂಡ ಆಗಿರುತ್ತೆ. ಸಾಮಾನ್ಯವಾಗಿ ದರ್ಶನ್ ಅವರು ಅವ್ರ ಕಡೆ ಅಡ್ವಾನ್ಸ್ ಆಯಿತು ಅಂದರೆ ಮತ್ತೆ ವಾಪಸ್ ಬರೋದು ಕಷ್ಟ ಅಂತ ಅವರೇ ಹೇಳಿದರು. ಬಟ್ ನಿಮ್ಮ ವಿಚಾರದಲ್ಲಿ ಅದು ಉಲ್ಟಾ ಆಗಿದೆ, ನಿಮ್ಮ ದುಡ್ಡು ವಾಪಸ್ ಕೊಟ್ಟಾರೆ. ನಮಗೆ ನೋಡಿ ಅವ್ರು ಎಷ್ಟು ವಿಧೇಯತೆ ಅನ್ನೋದು ಕಾಟೇರ ಸಿನಿಮಾದ ನನಗೆ ಖಾಲಿ ಬಿದ್ದರು ಯಾವುದೋ ವಿಚಾರಕ್ಕೆ. ಸರ್ ಅದು ದೊಡ್ಡವರು ಸರ್ ಅಂದೆ. ಇಲ್ಲ ಅಂತ ಏನೋ ಒಂದು ವಿಚಾರ ಮಾಡಿದೆ. ನಾನು ಕೇಳಿದ ತಕ್ಷಣ ನನ್ನ ಕಷ್ಟದಲ್ಲಿ ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಸರ್. ನನಗೆ ಅದು ಕಷ್ಟಕ್ಕೆ ಕೊಟ್ಟಿರೋ ದುಡ್ಡು ಅದು 1000 ರೂಪಾಯಿಗಿಂತ ಅನುಕೂಲ ಆಯಿತು ನನಗೆ. ಆ ಟೈಮ್ ನಾನು ಕಷ್ಟ ಕೇಳಿದೆ ತಕ್ಷಣ ನನಗೆ ಬಂದು ಅವರು ಅಮೌಂಟ್ ನನ್ನ ಮನೆ ಬಾಲ್ಯ ತಲುಪಿತು. ನಾನು ಕೊಟ್ಟಿದ್ದನ್ನು ಹೇಳೋಕ್ಕಾಗಲ್ಲ. ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಒಳ್ಳೆ ದಾನಧರ್ಮ ಮಾಡಿದ್ದಾರೆ, ಒಳ್ಳೇದು ಮಾಡಿ ಕೇಳ್ಪಟ್ಟಿದ್ದೀನಿ. ನನಗೆ ಗೊತ್ತಿರೋ ಇದು ನನ್ನ ಹಣ ನನಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೇ. ಸಾರಥಿ ಥರನೇ ಈ ಸರಿನೂ ಕೂಡ ಅವರು ಹೊರಗಡೆ ಬಂದ ಮೇಲೆ ಜನ ಕೈ ಹಿಡಿತಾರೆ ಅಂತ ಅನ್ಸುತ್ತೆ ಸರ್. ನಾನು ಇದನ್ನು ನಿರ್ಮಾಪಕನ ಪಾಯಿಂಟ್ ಆಫ್ ವ್ಯೂಯಿಂದ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕೈ ಹಿಡಿತಾರೆ ಕೈ ಬಿಡ್ತಾರೆ, ನಾನು ನಿರ್ಮಾಪಕ ದುಡ್ಡೇನಾಗಬೇಕು, ಅವ್ರು ಹಿಡಿಲೇಬೇಕು, ಹಿಡಿತಾರೆ ಅಂತ ನಂಬಿಕೆ ಇದೆ, ಮಾಡಲಿ ಬಿಡಿ ಅಂತ ಕೇಳ್ಕೊತೀನಿ. ನೀವು ಹೇಳಿ, ನಿಮ್ಗೇನು ಅನ್ಸುತ್ತೆ? ಹಿಡಿಬಾರ್ದು ಅಂತ ಅನ್ಸುತ್ತೆ ನಿಮ್ಗೇನಾರ? ಅದು ನಿರ್ಮಾಪಕ ದುಡ್ಡು ಲಾಸ್ ಆಗಲಂತೆ ತಾವೇನೋ ಹೇಳ್ತೀರಾ? ಯಾರು ಹೇಳಲ್ಲ ಸರ್. ಅವ್ನು ಹಾಕಿ 30-40 ಕೋಟಿ ದುಡ್ಡು ಹಾಕಿದವ್ರಿಗೆ ದುಡ್ಡು ಬರೋದು ಬೇಡ. ಅವರಿಗೆ ಒಳ್ಳೇದಾಗಬೇಕು ಹಾರೈಸೋಣ. ಅವ್ರ ಪಾಪ ದುಡ್ಡು ಬರಲಿ. ಪಾಪ ಸಾಲ ಮಾಡ್ತಾರೋ ತಂದಿರ್ತಾರೋ ಎಲ್ಲಿ ತಂದೆ ಯಾರಿಗೆ ಗೊತ್ತು. ನಮ್ಮಂತೂ ಗೊತ್ತಿಲ್ಲ. ಇರೋ ವಿಚಾರ ನಿರ್ಮಾಪಕ ಅಷ್ಟು ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ಮೇಲೆ ಇವತ್ತು ದರ್ಶನ್ ಸಿನಿಮಾ ಮಾಡಬೇಕು ಅಂದ್ರೆ ಮಿನಿಮಮ್ 70-80 ಕೋಟಿ ದುಡ್ಡು ಬೇಕೀಗ. ಧ್ರುವ ಸರ್ಜನ್ಗೆ 100 ಕೋಟಿ ಮಾಡ್ತಾರೆ ಅಂತ ಇಮ್ಯಾಜಿನ್ ಮಾಡಿ. ಇದು ದೊಡ್ಡ ನಟರು. ಇವು ಕನ್ನಡ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಓಡ್ದು ಖುಷಿ ಪಡಿ. ಅದನ್ನು ಹೈಲೈಟ್ ಮಾಡಿ ದಯವಿಟ್ಟು ನಾನು ಕೇಳ್ಕೊತೀನಿ. ಮಾಡಿ ಕ್ಲೋಸ್ ಮಾಡಿ ಸರ್ ದಯವಿಟ್ಟು ಪ್ಲೀಸ್. ಇದಿಷ್ಟು ನಮ್ಮ ಸುರೇಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.